ಬೆಟ್ಟಿಂಗ್ ಆ್ಯಪ್ ಅನ್ನು ಸಾಮಾಜಿಕ ಪೀಡಿಯನ್ನ ಪ್ರಮೋಟ್ ಮಾಡ್ತಾ ಇದ್ದಂತಹ ದುಡ್ಡಿನ ಆಸೆಗೆ ಪ್ರಮೋಟ್ ಮಾಡ್ತಾ ಇದ್ದಂತಹ ರೀಲ್ಸ್ ಸ್ಟಾರ್ಗಳಿಗೆ ವಿಚಾರಣೆಯ ಬಿಸಿಯನ್ನ ಪೊಲೀಸರು ಮುಟ್ಟಿಸಿದ್ದಾರೆ. ಪ್ರಮುಖವಾಗಿ ರೀಲ್ಸ್ ಸ್ಟಾರ್ ಸೋನು ಶ್ರೀನಿವಾಸ್ ಗೌಡ ಕಿರುತೆರೆ ನಟಿಯರ ವಿಚಾರಣೆ ಆಗ್ತಾ ಇದೆ. ತಮ್ಮ ಇನ್ಸ್ಟಾಗ್ರಾಮ್ ಪೇಜ್ನಲ್ಲಿ IPL ಬೆಟ್ಟಿಂಗ್ ಸಂಬಂಧ ಜಾಹೀರಾತನ್ನು ಬಿತ್ತರಿಸಿದ್ದ ರೀಲ್ಸ್ ಇನ್ಫ್ಲುಯೆನ್ಸರ್ಗಳಿಗೆ ಶಾಕ್ ಎದುರಾಗಿದೆ. ತಮ್ಮ ಪೇಜ್ಗಳಲ್ಲಿ ಬಿತ್ತರಿಸಿದ ಜಾಹೀರಾತುಗಳು ಜನರಿಗೆ ವಂಚಿಸುವ ಜಾಹೀರಾತುಗಳಾಗಿದ್ವು. ಹಾಗಾಗಿ ವಕೀಲರೊಬ್ಬರು ಬೆಂಗಳೂರು ಸೈಬರ್ ಕ್ರೈಮ್ ಪೊಲೀಸರಿಗೆ ದೂರನ್ನು ಕೊಟ್ಟಿದ್ರು. ಸೋಷಿಯಲ್ ಮೀಡಿಯಾ ಪೇಜ್ನಲ್ಲಿ ಜನರಿಗೆ ವಂಚಿಸುವ ಜಾಹೀರಾತನ್ನು ಪ್ರಕಟ ಮಾಡಿದ್ದಂತಹ ರೀಲ್ಸ್ ಯಾರ್ಯಾರು ಮಾಡ್ತಾ ಇದ್ರು, ರಾತ್ರೋರಾತ್ರಿ ಫೇಮಸ್ ಆದರೂ ಅವರೆಲ್ಲರದ್ದು ಒಂದು ಪಟ್ಟಿ ಮಾಡಿ ಸೈಬರ್ ಕ್ರೈಮ್ ಪೊಲೀಸರಿಗೆ ಕೊಟ್ಟಿದ್ರು. ಸೈಬರ್ ಕ್ರೈಮ್ ಪೊಲೀಸರು ನೋಟಿಸನ್ನು ಕೊಟ್ಟರು. ಹೀಗಾಗಿ ಎಲ್ಲರನ್ನ ಕೂಡ ವಿಚಾರಣೆಗೆ ಒಳಪಡಿಸಲಾಗಿದೆ. ಬೆಡ್ಡಿಂಗ್ದು ಸ್ಟೋರಿ ಹಾಕಿಬಿಟ್ಟಿದ್ರು ಅಂದ್ಬಿಟ್ಟು ಎನ್ಕ್ವೈರಿ ಕರೆದಿದ್ರು. ಆ್ಯಕ್ಚುಲಿ ನಂಗೆ ತುಂಬ ಜನ ಆಗಲೇ ಸ್ಟೋರಿ 5,000 ಕೊಡ್ತೀನಿ ಆದರು. ಅದನ್ನು ಹಾಕ್ಬಾರ್ದು ಗೊತ್ತಿತ್ತು. ಯಾರೋ ಸ್ಟೋರಿಲಿ ಬರೀ ಹೋಗಲಿ ಪೇಪರ್ ಇದು ಹಾಕಿ ಅಂತ ಹೇಳಿದ್ರು. ಅಮೌಂಟ್ ಕೊಡ್ತೀನಿ ಅಂತ ಹೇಳಿದ್ರು. ಕೊಡ್ತೀನಿ ಅಂದ್ಬಿಟ್ಟು ಸ್ಟೋರಿ ಹಾಕಿದ್ರು. ಇದನ್ನು ಹಾಕಲ್ಲ ಏನೂ ಇಲ್ಲ ಅಂತ ಹೇಳಿದ್ರು. ಸ್ಟೋರಿ ಹಾಕ್ಬಿಟ್ಟಿದೆ. ಅವ್ರು ಕೊಡ್ತೀನಿ ದುಡ್ಡು ಕೊಡ್ತೀನಿ MS ಫೋಟೋ ಮತ್ತೆ ಬ್ಲಾಕ್ ಮಾಡಿಬಿಟ್ರು. ಅದಕ್ಕೆ ನನ್ನ ಅದಕ್ಕೆ ಡಿಲೀಟ್ ಮಾಡಿದೆ. ಅದರಲ್ಲಿ ನನ್ನ ಲಿಸ್ಟ್ ಇತ್ತು. ಅದಕ್ಕೆ ಬೆಟ್ಟಿಂಗ್ ಆಡ್ಬಾರ್ದು ಅಂತ ದಯವಿಟ್ಟು ಹೇಳ್ತೀನಿ. ಯಾರು ಬೆಟ್ಟಿಂಗ್ ಸರ್ ಅದು ಇಂಗ್ಲೀಷಲ್ಲಿ ಬರಲಿಕ್ಕೆ ಗೊತ್ತಿಲ್ಲ. ಆ್ಯಕ್ಚುಲಿ ನನಗೆ ಗೊತ್ತಿರುತ್ತೆ. ಅವರು ಬೇರೆ IPL ಬೆಟ್ಟಿಂಗ್ ಆಡಿ ಮತ್ತು ಇಷ್ಟು ದುಡ್ಡು ಕೊಡ್ತೀವಿ, ಇಷ್ಟು ದುಡ್ಡು ಗೆಲ್ಬೋದು, ಅರ್ನಿಂಗ್ ಮಾಡ್ಬೋದು ಅಂತ ಹೇಳ್ತಾರೆ. ಅದು ನನಗೆ ಗೊತ್ತಿತ್ತು. ಆ್ಯಕ್ಚುಲಿ ಇದು ಬರೀ ಓನ್ಲಿ ಫೋಟೋ ಅಲ್ವಾ. ಇವು ಸಾಯಂಕಾಲ ಇದಾಡಿ ಇಂಥ ಟೀಮ್ ಆಡುತ್ತೆ ಅಂತ ಸರ್ ಇತ್ತು. ಏಕೆಂದರೆ ನಾವು ನಾರ್ಮಲಾಗಿ ಮಾಡಬಾರ್ದು. ನಾನು ಬೆಟ್ಟಿಂಗ್ ಪ್ರಮೋಟ್ ಮಾಡಲ್ಲ ಅಂತ ಎಲ್ಲ ಸೋಷಿಯಲ್ ಮೀಡಿಯಾದಲ್ಲಿ ಹೇಳಿದ್ದೀನಿ ಕೂಡ, ಮಾಡೋದು ಇಲ್ಲ ಸದಾಕಾಲ. ಆ್ಯಂಡ್ ಎಲ್ಲ ನನಗಿಂತ ಫಾಲೋವರ್ ಮಿಲಿಯನ್ ಫಾಲೋವರ್ ಇರೋರು ಎಲ್ಲ ಮಾಡಿದ್ದಾರೆ. ಏನೊಂದು 100ಕ್ಕೂ ಹೆಚ್ಚು ಜನ ಆಗಲೇ ಹೇಳ್ದಂಗೆ 100ಕ್ಕೂ ಹೆಚ್ಚು ಜನ ಮಾಡಿದ್ದಾರೆ. ಅದನ್ನು ನೋಡ್ಕೊಂಡೋಸ್ಕರ ನಾನು ಇವರೆಲ್ಲ ಮಾಡಿದ್ದಾರಲ್ಲ IPL ಸ್ಟೋರಿ ಇದೇನು ಫ್ರಾಡ್ ಇರಲ್ಲ ಅಂತ ನಾನು ಕೂಡ ಬರೀ ಸ್ಟೋರಿ ಹಾಕಿದ್ದೆ ಅಷ್ಟೇ. ಅವರೇ ಮಾಡಿದ್ದಾರೆ ಅಂದರೆ ಮಿಲಿಯನ್ ಫಾಲೋವರ್ಸು ಎಲ್ಲ ಸೀರಿಯಲ್ ಆ್ಯಕ್ಟರ್ಸ್ ಎಲ್ಲ ಮಾಡಿದ್ದಾರೆ. ಇನ್ನು ನಾವು ಇದರಲ್ಲಿ ಮಾಡೋದ್ರಲ್ಲಿ ಏನಿರಲ್ಲ, ಇದೇನು ಫ್ರಾಡ್ ಅಲ್ಲ ಅಂತ ನಮ್ಗೆ ಅವಾಗ